ಅಳಿ ಅಂದ್ರೆ ಏನ್ ಹೇಳಿದ್ರು ಡಾಕ್ಟ್ರು? ನಾರ್ಮಲ್ ಡೆಲಿವರಿ ಆಯ್ತದೆ ಅಂತ ಹೇಳಿದ್ರಾ? ಏನೋ ಅತ್ತೆ ಇನ್ನೂ ಸರಿಯಾಗಿ ಏನು ಹೇಳ್ಲಿಲ್ಲ. ಅದು ಇದು ಅಂತ ಇನ್ನು ಅದು ಇದು ಅಂತ ಹೇಳ್ತಾನೆ ಅವ್ರೆ. ಅದು ಏನ್ ಮಾಡ್ತಾರೋ ನಾಕಾಣೆ. ಹ್ಮ್. ಹ್ಮ್. ಡಾಕ್ಟ್ರು ಒಳಗಡೆ ಕರ್ಕೊಂಡು ಹೋಗವ್ರೆ. ನೋಡ್ಬೇಕು. ಅಲ್ಲಳಿ ಅಂದ್ರೆ ಇನ್ನು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತೀನಿ, ಬೇಜಾನ್ ಲಕ್ಷ ಲಕ್ಷ ದುಡ್ಡು ಬಂದೈತೆ ಅಂತ ಹೇಳಿದ್ರಲ್ಲ. ಏನ್ ಮಾಡ್ತೀರಾ ಈಗ? ಈ ಆಸ್ಪತ್ರೆಗೆ ಯಾಕೆ ಕರ್ಕೊಂಡ್ಬಿಟ್ಟು ಬಂದ್ರಿ? ಅತ್ತೆ ನಿಮ್ಗೆ ಗೊತ್ತಾಗಲ್ಲ. ದೊಡ್ಡ ದೊಡ್ಡ ಆಸ್ಪತ್ರೆನಾಗ ಸುಮ್ಮನೆ ದುಡ್ಡು ಉಳಿಕಿರ್ತಾರೆ, ಟ್ರೀಟ್ಮೆಂಟ್ ಕೊಡಲ್ಲ. ಸಣ್ಣ ಸಣ್ಣ ಆಸ್ಪತ್ರೆನಾಗ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ. ನಿಮ್ಗೆ ಏನು ಗೊತ್ತಾಗಕ್ಕಿಲ್ಲ, ಸುಮ್ಮನೆ ರೀ. ನಾನು ಟೆನ್ಷನ್ ಪಡ್ತಾ ಇದ್ದೀನಿ. ಹೆಣ್ಮಗನ ಗಂಡು ಮಗನ ಯಾವ ಮಗ ಅಂತ ಹೇಳ್ಬಿಟ್ಟು. ನೀವು ಸುಮ್ಮನೆನೇ ಅಯ್ಯೋ ಸುಮ್ಮನೆ ಇರಿ. ಯಾವ ಮಗ ಅಂತ ಹೇಳ್ಬಿಟ್ಟು ನೋಡೋಣ. ಹ್ಮ್. ಯಾವ್ದನ ಆಗ್ಲಿ ಮೊದಲನೇ ಮಗ ಅಲ್ವಾ, ಯಾವ್ದಾದ್ರೇನಂತೆ? ಹ್ಮ್. ಆದ್ರೂ ಟೆನ್ಷನ್ ಅತ್ತೆ, ಟೆನ್ಷನ್ನು. ನೋಡೋಣ ಇರಿ. ಡಾಕ್ಟ್ರು ಬೇರೆ ಇಲ್ಲಿ ಚಿಕ್ಕ ಆಸ್ಪತ್ರೆನಾಗ ಏನಿಯಾ 50-60 ಸಾವಿರ ಆಗ್ಬೋದು ಅಂತ ಹೇಳ್ತಾ ಇದ್ರು ಕಣತ್ತೆ. ತೊಂದ್ರೆ ದುಡ್ಡನ್ನ. ಇದೇನಳಿ ಅಂದ್ರೆ ಹಿಂಗ್ ಕೇಳ್ತೀರಾ? ನೀವೇನೇ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ನಿಮ್ತ ಕಾಸಿಲ್ವೇ? ಅದೇ ನಂದೆಲ್ಲ ಬಿಸ್ನೆಸ್ಸು, ಇನ್ವೆಸ್ಟ್ಮೆಂಟು, ಬಿಸ್ನೆಸ್ಸು ಎಲ್ಲ ಬಿಸ್ನೆಸ್ ಮೇಲೆ ಹಾಕ್ಬಿಟ್ಟಿರ್ತೀನಿ ನಾನು. ಹಂಗೆಲ್ಲ ಸುಲಭವಾಗಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೂ ಸಿಗಲ್ಲ. ನೀವು ಇನ್ನೂ ಕಾಯ್ಬೇಕಾಯ್ತದೆ. ನೀವು ಸುಮ್ಮನಿರ್ರಿ, ಬರ್ತದೆ ದುಡ್ಡು ಬರೋ ಟೈಮಾಗೆ. ಯಾರ್ರೀ ತೇಜ್ ಅವ್ರ ಮನೆ ಕಡೆಯವರು? ನಾವೇ ಸಾ, ನಾವೇ. ನೋಡಿ, ನಾರ್ಮಲ್ ಆಗಿ ಡೆಲಿವರಿ ಆಗಿದೆ. ಸಾ, ಡೆಲಿವರಿ ಆಯ್ತಾ? ಸಾ, ಎಂತ ಮಗ? ಗಂಡು ಮಗು ಆಗಿದೆ. ಏ ಗಂಡು ಮಗು ಆಯ್ತಾ? ಅಪ್ಪ ಸದ್ಯ. ಡಾಕ್ಟ್ರೆ ನಾವೀಗ ಹೋಗಿ ನೋಡ್ಬೋದಾ? ಹಾ ಬನ್ನಿ ಬನ್ನಿ ನೋಡಿವ್ರಂತೆ. ಮಗುಗ್ ಸ್ವಲ್ಪ ಜಾಂಡೀಸ್ ಐತೆ. ಅದಕ್ಕೋಸ್ಕರ ಐಸಿಯುನಲ್ಲಿ ಇಡ್ತಾ ಇದೀವಿ. ಐಸಿಯುನಲ್ಲಿ ಇಟ್ಮೇಲೆ ನಾಳೆ ನಿಮಗೆ ಕೊಡ್ತೀವಿ ಕೈಗೆ. ಈಗ ಸುಮ್ಮನೆ ನೀವು ಮುಖ ನೋಡ್ಬೋದು ಅಷ್ಟೇನೆ. ಬನ್ನಿ ನೋಡಿವ್ರಂತೆ. ಹಾ ಸರಿ ಡಾಕ್ಟ್ರೆ, ನನ್ ಮಗಳು ಸಂದಕವಳ? ಚೆನ್ನಾಗಿದ್ದಾರೆ. ಅಮ್ಮ ಮಗು ಇಬ್ರು ಆರೋಗ್ಯವಾಗಿದ್ದಾರೆ, ತೊಂದರೆ ಇಲ್ಲ. ಬನ್ನಿ ನೋಡಿವ್ರಂತೆ. ಅತ್ತೇ ಗಂಡು ಮಗ ಉಟ್ಬಿಡ್ತು. ಅಯ್ಯಯ್ಯಪ್ಪ. ನಮ್ಮ ಇದ್ರಾಗ ನನಗೆ ಹಿಂಗೆ ಮೊದಲನೇ ಮಗ ಅಂತ ಇಂತ ತೇಜಂಗ್ ಮಗ ಉಟ್ಬಿಡ್ತು. ಬರ್ರಿ ಅತ್ತೆ, ನನ್ನ ಮಗಂಗೆ ಸ್ವೀಟ್ ಎತ್ಕೊಬಿಟ್ಟು ಬರ್ತೀನಿ. ಎಲ್ಲರಿಗೂ ಸ್ವೀಟ್ ಅನ್ಸ್ತೀನಿ. ಸರಿ ಸರಿ ಹೇಳಿ ಅಂದ್ರೆ ತಗೊಂಬಿಟ್ಟು ಬಂದು ಹಂಚಿ. ಅತ್ತೆ 1,000 ರೂಪಾಯಿ ಇದ್ರೆ ಕೊಡಿಯತ್ತೆ, ಸ್ವೀಟ್ ತಗೊಬಿಟ್ಟು ಬರಕ್ಕೆ. ಏನು 1,000 ರೂಪಾಯಿ ಕಾಸಿಲ್ ಬನ್ನಿ ತಾಗೆ? ಹೇಳದ್ನಲ್ಲ ಅತ್ತೆ, ಎಲ್ಲ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಬೆಳೆಸ್ಬೇಕಲ್ಲ ಅತ್ತೆ. ನಂಗೆ ಬೇರೆ ಗಂಡು ಮಗ ಆಗ್ಬಿಟ್ಟೈತೆ. ಈಗ ಜವಾಬ್ದಾರಿ ಬೇರೆ, ಜಾಸ್ತಿ ಜವಾಬ್ದಾರಿ ಬೇರೆ ನನಗೆ. ಅದಕ್ಕೇನೇನೆ. ಇದಕ್ಕೇನ್ ಕಮ್ಮಿ ಇಲ್ಲ. ಅಲ್ಲಲ್ಲೇ ಬಂಗಾರಿ ಮುದ್ದು, ಗುಂಡ್ ಮಗ ಉಟ್ಬಿಡ್ತಲೇ ಮಗಳೇ. ನಾನಂತೂ ಅಜ್ಜಿ ಆಗೋಗ್ಬಿಟ್ಟೈನ. ಎಲ್ರು ನನ್ನನ್ನ ಮಮತಾ ಅಜ್ಜಿ ಅಂತ ನಿನಗೆ ಕರೆಯೋದು ಎಲ್ರುನುವೆ. ನನ್ನ ಮೊಮ್ಮಗ ಬಂದ್ಮೇಲೆ ಇನ್ನೇನು ಬಾಳ ಸಂದಕವ್ನಿ ನೋಡಕ್ಕೆಲ್ಲ. ನನ್ನ ಮಗಳ ತರ ನಿನಿಯ ಸೇಮ್ ಹಂಗೆ ನಿನಿಯ. ಬಾಳ ಅಂದ್ರೆ ಬಾಳ ಸಂದಕವ್ನಿ. ನೋಡಿದ್ರಳಿ ಅಂದ್ರೆ ಅಬ್ಬಬ್ಬಬ್ಬಬ್ಬಾ, ಏನ್ ಮುದ್ದಾಗೈತೆ ಅಂತ ಹೇಳಿದ್ರೆ ನನ್ನ ದೃಷ್ಟಿ ನಿನಿಯಾತಾಗ್ತದೆ. ನಮ್ಮ ಮನೆಯಾಗಂತೂ ನಾನು ನಮ್ಮ ಅಮ್ಮಂಗೆ ಹೆಣ್ಮಗಳೇ ಹುಡ್ದೆ. ನನಗೂ ನೀನು ಹೆಣ್ಮಗಳೇ ಹುಡ್ದೆ. ನಿನಗೂ ಹೆಣ್ಮಗನೇ ಆಯ್ತದೆ ಅಂತ ಭಾಳ ಅನ್ಕೊಂಡಿದ್ದೆ. ಹೆಣ್ಮಗನೇ ಆಯ್ತದೆ ಬಿಡು ನನ್ನ ಮಗಳಿಗೂ. ಇನ್ನು ಗಂಡು ಮಗ ಅಂತ ಕನ್ಸಾಗೂ ಅನ್ಕೊಂಡಿರಲಿಲ್ಲ ನಾನಂತೂ. ಯಾವ ಮಗ ಆದ್ರೇನು ಅಂತೂ ಗಂಡು ಮಗ ಆಯ್ತಲ್ಲ. ನಮ್ಮ ವಂಶಕ್ಕೆ ನೀನೇ ಆಗಿರಲಿಲ್ಲ ಬಿಡು ಗಂಡು ಮಕ್ಕಳು. ಬರೀ ಹೆಣ್ಮಕ್ಳು ನೀನೇ ಶಾನೆ. ಗಂಡು ಮಗ ಆಗಿದ್ದಕ್ಕೆ ಬಲ್ ಸಂತೋಷ ಆತೈತೆ. ನಿಮ್ಮ ಅಜ್ಜಿ ಅಂತೂ ಮಗುನ ಸಾಕಕ್ಕೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುಂತೈತೆ. ನನಗಂತೂ ನನ್ನ ಮೊಮ್ಮಗುನ ನೋಡ್ಬಿಡ್ಬೇಕು ಕಣವ, ಆಮೇಲೆ ಕಣ್ಣು ಮುಚ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು. ವಯಸ್ಸಾಗೈತಲ್ಲ ಬರೋಕ್ಕಾಗಿಲ್ಲ, ಅದಕ್ಕೆ ಅಲ್ಲೇ ಇರು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದೀವ್ನಿ. ಮತ್ತೆ ನೀನು ಸಂದಕಿದ್ಯಾ ಮಗಳೇ? ನಿಂಗೆ ಏನು ತೊಂದರೆ ಆಯ್ತಿಲ್ಲ ತಾನೇ? ಇಲ್ಲ ಕಣಮ್ಮ. ಕುಡಿಯತ್ತೆ ಇಲ್ಲಿ ಎಲ್ಲರೇ ಚಿನ್ನಾರಿ. ಏನಪ್ಪ. ಈ ಕಡೆ ನೋಡು. ಯಾಕೆ ಆ ಕಡೆನೇ ತಿರ್ಕೊಂಡಿದ್ಯಲ್ಲ, ಈ ಕಡೆ ತಿರ್ಕ. ಅಪ್ಪನ ಮುಖ ನೋಡು ಹೆಂಗಿದೀನಿ ಅಂತ. ನನ್ನ ಥರನೇ ಆಯ್ತೀಯ ಅನ್ಕೊಂಡೆ. ಏನೋ ನಿಮ್ಮ ಅಮ್ಮನ ಥರನೇ ದುಂಡು ಹಂಗೆ ಆಗೋಗ್ಬಿಟ್ಟಿದ್ಯಾ ನೀನಂತೂ. ಎಂತ ಸಂದಕೈತಿದ್ರೆ ಕೆಂಪುಗೈತ್ ಮಗ ಮಾತ್ರ. ಹಬ್ಬಬ್ಬ. ಸದ್ಯ ಗಂಡು ಮಗನೇ ಆಯ್ತಲ್ಲ. ನನ್ನ ಗಂಡು ಮಗನೇ ಬೇಕು ಅಂತ ತುಂಬಾ ಇಷ್ಟ ಆಯ್ತು. ಅಮ್ಮ ಯಾಕೆ ಬರ್ಲಿಲ್ವೇನು? ಅತ್ತೆ ಯಾರು ಬರ್ಲಿಲ್ವೇನು ನೋಡಕ್ ಮಗನ? ಬೊತ್ತರೇನೋ ಅಂತ ಅನ್ಕೊಂಡೆ ನಾನು. ಇನ್ನೇನು ಅನ್ನನೇ ಉಡ್ಮಿಟ್ಟಾಗಿದ್ನಲ್ಲ, ಬೊತ್ತರೇನೋ ಅನ್ಕೊಂಡಿದ್ದೆ. ಇಲ್ಲ ಬರ್ತೀನಿ ಅಂತ ಹೇಳೋದು ನಾನೇ. ಬರ್ಬೇಡ ಸುಮ್ಕಿರು. ಏನಾರ ಮಗ ಈಗ ಆದ್ರೆ ಫೋನ್ ಹಾಕ್ತೀನಿ ಅಂತ ಹೇಳಿ ಮರ್ತೇ ಹೋದೆ ನೋಡು. ಈಗ ಫೋನ್ ಹಾಕಿ ಸುಮ್ಮಂಗೆ ಹೇಳ್ಬೇಕು. ಹೇಳ್ಬಿಟ್ಟು ನಿನ್ಗೋಸಿ ಬಟ್ಟೆ ಗಿಟ್ಟೆ ನಾಳೆನೋ ನಾಡದ ಡಿಸ್ಚಾರ್ಜ್ ಮಾಡೋದಂತೆ. ನಿನ್ಗೋಸಿ ಬಟ್ಟೆ ಹೇಳ್ಬೇಕು, ಹಂಗೇನೆ ಮಗಿಗೆ ಏನಾರ ಬೇಕನ ಎಲ್ಲ ಹೇಳ್ಬೇಕು. ಫೋನ್ ಹಾಕ್ತೀನಿ ಸುಮ್ಮಂಗೆ. ಅವಳೇನಿಯ ಬೊತ್ತಾಳೆ. ಹಲೋ ಸುಮಾ. ಮಗ ಆಯ್ತು ಗಂಡು ಮಗ. ಹೂನೇ ಭಾಳ ಮುದ್ದಾಗೈತೆ. ಅದೇ ಒಸಿ ಇವಳಿಗೆ ನೈಟಿ ಅವೆಲ್ಲನೂ ಎತ್ಕೊಂಬಿಟ್ ಬಾ. ಹೌದಾ? ಬಾ ಭಾಳ ಸಂದಕೈತೆ ಮಗ ಮಾತ್ರ, ಭಾಳ ಸಂದಕೈತೆ. ಕೆಂಪಗೈತೆ ಎಲ್ಲ ಮಗಳಿದ್ದಂಗೆ ನೀನಿಯ. ಅಮ್ಮಂಗೂ ಹೇಳ್ಬಿಡು ಹಂಗೇನೆ ಅಲ್ಲೇ ಐತಾ. ಹೌದೇ ನಿಮ್ಮ ಯಜಮಾನ್ರು ಬಂದ್ರೇನು? ಹೋಗತ್ತಾಗೆ. ಎಲ್ಲ ಬಿಡು, ಎಲ್ಲ ಕುಸಿದೆ ನಡೀತಾಯ್ತೆ ವಿಷಯಗಳು. ಮಗನ ಇವತ್ತೇ ಕರ್ಕೊಂಬಿಟ್ಟು ಬರೋಕ್ಕಾಗಿಲ್ಲ, ನಾಳೆ ಬಿಟ್ಟು ನಾಡದ್ ಕಳಿಸ್ತಾರಂತೆ. ಅದೇನೋ ಸ್ವಲ್ಪ ಜಾಂಡೀಸ್ ಇರೋದಕ್ಕೆ ಮಗ ನೋಡ್ಬಿಡಿ ಕರ್ಕೊಂಡು ಹೋಯ್ತೀವಿ ಅಂತ ಹೇಳ್ತಿದ್ರು. ನಾಳೆ ಕೊಡ್ತಾರಂತೆ. ಅದಕ್ಕೆ ನನ್ನ ಮಗಳು ನೈಟಿ ಎಲ್ಲ ಎತ್ಕೊಂಬಿಟ್ಟು ಬಂದ್ಬಿಡು ಹಂಗೆ ನೀನಿಯ. ನಾರ್ಮಲ್ ಡೆಲಿವರಿನೇ ಆಗೈತೆ.
ಅಲ್ಲೇ ಬೀರುನಾಗ ಮಡಗಿದೀನಿ ನೋಡಿ ಎಲ್ಲನೂ. ಎತ್ಕೊಂಬಿಟ್ ಬಾ ಹಂಗೇನೆ. ಇದು ಕಿವಿ ಕಟ್ಟಕ್ಕೆ ಸ್ಕಾರ್ಪು ಎಲ್ಲ ತಕೊಂಬಿಟ್ ಬಾ. ಹ್ಞೂ 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 ಅಮ್ಮಂಗೆ ಹೇಳು, ನಮ್ಮ ಅಮ್ಮಂಗೆ. ಗಂಡು ಮಗ ಅಂತ ಹೇಳ್ಬಿಟ್ಟು ಬಲ್ ಖುಷಿ ಆಯ್ತದ ನಮ್ಮಮ್ಮ. ಹೌದಾ? ಉಗಾದಿ ಹಬ್ಬ ಇನ್ನೇನು ಮಾಡಂಗಿಲ್ಲ ಬಿಡು, ಸೂತ್ಕಾಯ್ತಲ್ಲ ಮನೆಗೆ, ನೀರಾಕ ಗಂಟ ಮಾಡಂಗಿಲ್ಲ, ಸೂತ್ಕಾಯ್ತು ನೋಡೋದು ಆಮೇಲೆ ನಿಧಾನಕ್ಕೆ. ಹ್ಞೂ 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 ಹಬ್ಬ ಮಾಡ್ಕೊಂಡು ತಿನ್ನೋದಷ್ಟೇನೆ. ಯಾವಾಗ ಬಂದರು ಯಜಮಾನ್ರು? ಹೌದಾ? ಸರಿ ಸರಿ ಆಯ್ತು, ತಗೊಂಬಿಟ್ ಬಾ. ಬಸ್ ಐತಲ್ಲ ಇವಾಗ, ಇನ್ನೊಂದು ಗಂಟೆಗೆ ಐತೆ ನೋಡಿ ಬಸ್ಸು, ತುಂಬ್ಕೊಂಬಿಟ್ ಬಾ ಬ್ಯಾಗ್ಗೆ. ಸರಿ ಆಯ್ತು, ಮಾಡೋಗ್ತೀನಿ. ಸುಮ್ಮನ್ ಗಂಡ ಅಂದರೆ ನಿಮ್ಗೆ ಮಾವ ಆಗಬೇಕು ಬಂದವನಂತೆ. ದುಬೈಗೆ ಹೋಗಿದ್ರಲ್ಲ ಬಂದವನಂತೆ, ಅದಕ್ಕೆ ಮಾತಾಡ್ಕೊಂಡು ಕುಂತಿದ್ದೀವಿ ಅಂತ ಹೇಳ್ದು, ಅದಕ್ಕೆ ತಗೊಬಿಟ್ ಬಾ ಅಂತ ಹೇಳ್ದೆ. ಮಗಳೇ, ಇನ್ನೇನು ಬಿಡು, ಮಗ ಹುಡ್ತು, ಒಂದೇ ಮಗ ಸಾಕಣವ. 2-3 ಮಾಡ್ಕೊಂಡು ಈಗಿನ ಕಾಲದಾಗ ಸಾಕಾಗಕ್ಕಿಲ್ಲ. ಒಂದು ಮಗ ಐತಲ್ಲ ಹೆಂಗ ಮುದ್ದಾಗ ಐತೆ ಸಾಕು. ಏನ ಚಿಲ್ಟಾರಿ 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 ಏನಪ್ಪ ನಿಂದು ಕೆಂಪ ಉಟ್ಬಿಟ್ಟಿದ್ಯಾ ನೀನಂತೂನುವೆ. ಛೀ ಕಳ್ಳ. ನೋಡಿ ಯಾವಾಗ ಹಿಂಗೆ ಕಣ್ಣು ಮುಚ್ಕೊಂಡು ಹೆಂಗೆ ಮನೆ ಕಣ್ಣವನಿ ಅಂತ ಹೇಳ್ಬಿಟ್ಟು. ಅಮ್ಮ ಡಾಕ್ಟ್ರು ಹೇಳಿದ್ರು ಸ್ವಲ್ಪ ಐತೆ ಅಷ್ಟೇ, ಜಾಂಡೀಸ್ ಏನು ಶಾನೆ ಏನು ಜಾಂಡೀಸ್ ಇಲ್ಲ, ಸುಮ್ಮನೆ ಸ್ವಲ್ಪ ತಿಕ್ತೀವಿ, ಅದು ಏನು ಭದ್ರನೋ ಇಕ್ಬೇಕಂತೆ ಕಣಮ್ಮ, ಇಕ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು ಕಣಮ್ಮ ಮಗನ. ಏನಾಗಕ್ಕಿಲ್ಲ ಅಂತ ಹೇಳಿದ್ರು, ನಾನು ಸರಿ ಅಂತ ಹೇಳ್ಬಿಟ್ಟು ಸುಮ್ಕಾದೆ ಕಣಮ್ಮ. ಇನ್ನೇನು ಬಿಡು ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮ ಅಮ್ಮಂಗೂ ನನ್ನ ಗಂಡಂಗೂ ತೋರಿಸ್ಬಿಟ್ಟು ಇಕ್ರಿ ಅಂತ ಹೇಳ್ದೆ, ಸರಿ ಅಂತ ಹೇಳಿದ್ರು. ಇನ್ನೇನು ಬೈ ಇಲ್ಲ ಅಂತ ಹೇಳಿದ್ರು. ನನಗೆ ಗಂಡು ಮಗ ಹುಟ್ಟೈತೆ ಅಂತ ಊರಿಗೆ ಹೋಗ್ಬಿಟ್ಟು ಸ್ವೀಟ್ ಎಲ್ಲ ಕೊಟ್ಬಿಟ್ಟು ಖುಷಿ ಪಟ್ಬಿಡ್ಬೇಕು. ನನಗೂ ಅಂತ ಒಂದು ಫ್ಯಾಮಿಲಿ ಆಯಿತು, ಅಪ್ಪಿಲ್ಲ ಅಮ್ಮಿಲ್ಲ ಯಾರು ಇರಲಿಲ್ಲ. ಈಗ ನನಗೊಂದು ಮಗ ಹುಟ್ಟಲ್ಲ, ಇದೇನೆ ನನಗೊಂದು ದೊಡ್ಡ ಫ್ಯಾಮಿಲಿ ಆದಂಗೆ ಖುಷಿ ಆಯ್ತಾಯ್ತು ನನಗಂತೂ. ಮಗನೇ, ಇನ್ನು ಮ್ಯಾಲೆ ನಿಂಗೆ ಏನಾರ ಮಾಡ್ಬಿಟ್ಟು ನಿನಗೆ ಅಂತ ಆಸ್ತಿ ಪಾಸ್ತಿ ಎಲ್ಲ ಮಾಡ್ಬೇಕಣಪ್ಪ. ನೀನು ಗಂಡು ಮಗ ಹುಟ್ಬಿಟ್ಟಿದ್ಯಾ, ನೀನು ಹುಟ್ಟಿದ್ಯಾ ಅಂತಂದ್ಮೇಲೆ ನಾನು ಆಸ್ತಿ ಪಾಸ್ತಿ ಮಾಡಲಿಲ್ಲ ಅಂದರೆ ಹೆಂಗಿರ್ತದೆ ಹೇಳು? ಫುಲ್ಲು ಆಸ್ತಿ ಪಾಸ್ತಿ ಎಲ್ಲನೂ ಮಾಡ್ತೀನಿ, ಕಷ್ಟಪಟ್ಟು ದುಡಿತೀನಿ ನಿನ್ನ ಮ್ಯಾಲೆ. ಗಂಡು ಮಗ ಹುಟ್ರ ಅಷ್ಟೇ, ಹೆಣ್ಮಗ ಆಗಿದ್ರೆ ಏನು ಮಾಡ್ತಿರ್ಲಿಲ್ವೇ ನೀವು? ಒಳ್ಳೆ ಸಂದ ಕೇಳ್ತೀರಾ. ಸಾಕ್ಬಿಡಿ, ದೃಷ್ಟಿಗಿಷ್ಟಿ ಆಯ್ತದ ಆಮೇಕಿಂದ. ನನ್ನ ಮುಗಿನ ನೋಡ್ತಾ ಇರಬೇಕು ಅಂತಾನೇ ಅನ್ನಿಸ್ತಾ ಇರ್ತದೆ ನನಗಂತೂ. ಕೊಡಪ್ ಶಾನೆ ಹೊತ್ತು ಎತ್ಕೋಬಾರ್ದು, ಇಲ್ಲಿ ಮಲ್ಗುಸನ. ಡಾಕ್ಟ್ರು ಬೇರೆ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ತಾವ್ರೆ, ಕೊಡಿತಾಗಿ ಮಲ್ಗುಸನ್ ಕೊಡು. ನಾನೇ ಊರಿಗೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ತಗೊಂಬಿಟ್ಟು ಗೊತ್ತಿದ್ದಪ್ಪ. ಇಲ್ಲಿ ನನಗಿನ್ನೇನು ಕೆಲಸ ಇತ್ತು, ಹಂಗೆ ಊರಿಗೆ ಹೋಗ್ಬಿಟ್ಟು ಸ್ವೀಟು ಗೀಟು ಎಲ್ಲ ಹಂಚ್ಬಿಟ್ಟು ಹಂಗೆ ಬಟ್ಟೆ ಗಿಟ್ಟೆ ತಗೊಂಬಿಟ್ಟು ಗೊತ್ತಾ ಇದ್ದೆ. ಅದಕ್ಕೇನಂತೆ, ಹೋಗಿ ತಗೊಂಬಿಟ್ಟು ಬನ್ನಿ, ಇನ್ನೇನು ಮಹಾ ಕೆಲಸ ಇನ್ನೇನು. ಹೋಗ್ಬಿಟ್ಟು ಹಂಗೆ ತಗೊಂಬಿಟ್ಟು ಹಂಗೇನೇ ಅಜ್ಜಿ ಗಿಜ್ಜಿ ಏನಾರ ಬರ್ತದೇನೋ ಕರ್ಕೊಂಬಿಟ್ಟು ಬರ್ರಿ. ಸರಿ ಆಯ್ತು, ಹುಷಾರು ಸರಿನಾ? ಏನಾರ ಬೇಕಾದ್ರೆ ಫೋನ್ ಹಾಕಿ, ಊರಿಗೆ ಹೋಗ್ಬಿಟ್ಟು ಬರ್ತೀನಿ. ಡಾಕ್ಟ್ರು ಏನೋ ಹೇಳಿದ್ರು ಫೋನ್ ಹಾಕಿ, ನನ್ನ ಮಗನ ಹುಷಾರ ನೋಡ್ಕೊತಾ ಇರಿ, ಬರ್ತೀನಿ. ಓಹೋ, ನಿಮ್ಮ ಒಬ್ರಿಗೆ ಏನು ಮಗ ಅಲ್ಲ, ನನಗೂ ಮಗನೇನಿಯ, ನೋಡ್ಕೊತೀನಿ ಹೋಗಿ. ಏನು ಇವ್ರು ಒಬ್ರಿಗೇನಿಯ ಮಗ ಅನ್ನಂಗೆ ಹೇಳ್ತಾರೆ, ನನಗೂ ಮಗನೇ ತಾನೇ, ನನಗೆ ಗೊತ್ತಿಲ್ವ ಹೆಂಗೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊತೀನಿ ಹೋಗಿ ಸುಮ್ಕೆನೇ. ನೋಡು, ಒಂದು ಮಗ ಆದ್ಮೇಲೆ ಎಲ್ಲ ಗಂಡಸ್ರುನುವೆ ಬದಲಾಯ್ತಾರೆ. ನಿನ್ಗೂ ಒಂದು ಮಗ ಐತಲ್ಲ, ನಿನ್ನ ಗಂಡ ದುಡಿಯ ಪಡಿಯ ಅಂತ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಸಂದಾಗ ದುಡಿತಾನೆ. ಹೆಂಗೋ ಮಗ ಹುಟ್ಟಿರ ಗುಣ ಕಾಲ್ಗುಣ ಎಲ್ಲ ಒಳ್ಳೇದಾಗ್ಬಿಟ್ರೆ ಸಾಕು. ಕಣಮ್ಮ, ನನಗೂ ಹಂಗೆ ಅನಿಸ್ತದೆ, ಮಗ ಒಂದು ಉಟ್ಬಿಟ್ಟು ಹೆಂಗೋ ದೊಡ್ಡದಾಗೋಗ್ಬಿಟ್ಟು ಎಲ್ಲ ಒಳ್ಳೇದಾಗೋಗ್ಬಿಟ್ರೆ ಅಷ್ಟೇನೇ ಸಾಕು. ಇನ್ನೇನು ಬೇಕು ಹೇಳಿ ನನಗೂನುವೆ. ಹೆಂಗೋ ಗಂಡು ಮಗ ಗಂಡು ತೊಂಡೋ ಬೆಳ್ಕೊಂಡು ಹೋಯ್ತದೆ. ನಾನು ಇನ್ನು ಮ್ಯಾಲೆ ಏನಾರ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು ಕಣಮ್ಮ. ಕಣಮ್ಮಿ, ಒಂದು 3 ತಿಂಗಳು 5 ತಿಂಗಳು ಸುಮ್ಕಿರು, ಆಮೇಕಿಂದ ಬೇಕಾದ್ರೆ ಮಾಡ್ಕೊಂಡು ಹೋಗಿವಂತೆ. ಕಣಮ್ಮ, ಏನಾರ ಮಾಡ್ಬೇಕು, ನನಗೂ ಇನ್ನು ಮಗ ಐತಿನ ಜವಾಬ್ದಾರಿ ಬೆಳೀತದಿನ. ಇನ್ನೇನಾರ ಮಾಡಲೇಬೇಕು ನಾನೂನುವೆ. ಮಾಡೋಣ ಹೇಳಮ್ಮಿ, ಮಾಡೋಣ, ಹಂಗಿರಕ್ಕಾಯ್ತದೆ.